ಈಗಿನ ಮಕ್ಕಳಿಗೆ ಅಕ್ಕಿ ಎಂದರೆ ಅಂಗಡಿ, ಸೂಪರ್ ಬಜಾರ್, ಮಾಲ್ ಮತ್ತಿತರ ಕಡೆಗಳಲ್ಲಿ ಖರೀದಿ ಮಾಡುವ ವಸ್ತು ಅಷ್ಟೇ. ಆದರೆ ಮಂಗಳೂರಿನ ಒಂದೇ ಒಂದು ಸರ್ಕಾರಿ ಶಾಲಾ ಮಕ್ಕಳಿಗೆ ಅಕ್ಕಿ ಹೇಗೆ ಬರುತ್ತದೆ, ರೈತರು ಎಷ್ಟು ಪರಿಶ್ರಮ ಪಡುತ್ತಾರೆ, ಅನ್ನದ ಮೌಲ್ಯ ಏನು ಎಂಬುದನ್ನು ನೇರವಾಗಿ ಅನುಭವಿಸುವಂತೆ ಮಾಡಿದೆ. ಅದು ಎಲ್ಲಿ, ಹೇಗೆ ಅಂತೀರಾ? ಇಲ್ಲಿದೆ ನೋಡಿ ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಮಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯ ವಾಮಂಜೂರು ತಿರುವೈಲ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಮಾದರಿ ಆಂಗ್ಲ ಮಾಧ್ಯಮ ಶಾಲೆ ಕೃಷಿಯನ್ನು ನೇರವಾಗಿ ಪ್ರಾಯೋಗಿಕವಾಗಿ ಕಲಿಸಿದೆ. ಈ ಪ್ರಯತ್ನಕ್ಕೆ ವಿದ್ಯಾಬೋಧಿನಿ ಎಜುಕೇಷನ್ ಟ್ರಸ್ಟ್, ಶಾಲಾ ಹಳೆ ವಿದ್ಯಾರ್ಥಿ ಸಂಘ, ಜೈಶಂಕರ್ ಮಿತ್ರ ಮಂಡಳಿ ಮತ್ತು ಶಾಲಾ ಶಿಕ್ಷಕರು ಬೆಂಬಲಕ್ಕೆ ನಿಂತಿದ್ದಾರೆ. ಶಾಲೆಯ 6 ಮತ್ತು 7ನೇ ತರಗತಿಯ ಮಕ್ಕಳು ಸೇರಿ ಶಾಲೆಯಲ್ಲಿ ಭತ್ತ ಬೀಜ ಬಿತ್ತನೆ ಮತ್ತು ತರಕಾರಿ ಕೃಷಿ ಮಾಡಿದ್ದು ಅದನ್ನು ನೇರವಾಗಿ ಶಾಲಾ ಬಳಕೆಗಾಗಿ ಉಪಯೋಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದೀಗ ವಿದ್ಯಾರ್ಥಿಗಳು ಬೆಳೆದ ಭತ್ತದಿಂದ 80 ಕೆಜಿ ಅಕ್ಕಿ ಸಿದ್ಧವಾಗಿದ್ದು, ಈ ಅಕ್ಕಿ ಶಾಲೆಯ 400 ವಿದ್ಯಾರ್ಥಿಗಳ ಮಧ್ಯಾಹ್ನದ ಊಟಕ್ಕೆ ಬಳಕೆಯಾಗಿದೆ. ಇಲ್ಲಿ ಒಗ್ಗಟ್ಟಿದ್ರೆ ಏನನ್ನು ಸಾಧಿಸಬಹುದು ಅಂತ ಹೇಳಬೇಕಾದ್ರೆ ಇದೊಂದು ಒಳ್ಳೆ ಇದು. ಯಾಕಂತ ಹೇಳಿದ್ರೆ ನಮ್ದೊಂದು ತಂಡ ಇದೆ ಇಲ್ಲಿ, ವಿದ್ಯಾಬೋಧಿನಿ ಎಜುಕೇಶನ್ ಟ್ರಸ್ಟ್ ಮತ್ತೆ ಹಳೆ ವಿದ್ಯಾರ್ಥಿ ಸಂಘ ಮತ್ತೆ ನಮ್ದು 100 ಡೇಸ್, ಮೊನ್ನೆ ಒಂದು 100 ವರ್ಷ ಆಯ್ತು. ಆ ಶತಮಾನೋತ್ಸವದ ಅಧ್ಯಕ್ಷರಿದ್ದಾರೆ. ನಾವೆಲ್ಲರೂ ಒಂದು ಸೇರಿ ಮತ್ತೆ ಇಲ್ಲಿ SDMC ಒಂದು ಟೀಮ್ ಇದೆ ನಮ್ದು. ಎಲ್ಲರೂ ಸೇರಿ ನಾವು ಒಗ್ಗಟ್ಟಿನಿಂದ ಒಂದು ಒಳ್ಳೆಯ ಯೋಜನೆಯನ್ನು ಹಾಕಿದ್ದೇವೆ. ಸಾಧಾರಣ 3 ತಿಂಗಳ ಮುಂಚೆ ಒಂದು ನಾಟಿ ಇಲ್ಲಿ ಶಾಲೆಯ ಅಂಗಳದಲ್ಲಿ ಸಾಧಾರಣ ಒಂದು ಭತ್ತವನ್ನು ಇಲ್ಲಿ ಬಿತ್ತಿ ಅದರಲ್ಲಿ ನೇಜಿ ತಯಾರಿಸಿ ಮಕ್ಕಳಿಂದಲೇ ಅದನ್ನು ಮಾಡಿಸಿ, ಮಕ್ಕಳಿಂದಲೇ ಅದನ್ನು ಸೀದಾ ಇಲ್ಲಿಂದ ತೆಗೆದು ಗದ್ದೆಗೆ ಕೊಂಡೋಗಿ ಗದ್ದೆಯನ್ನು ಹದ ಮಾಡಿದ್ದಂತ ಹೇಳಿದ್ರೆ ಕೋಣದಿಂದ, ನಂತರ ಒಂದು ಟಿಲ್ಲರ್ ತಂದು ಕೋಣದಿಂದ ಮಕ್ಕಳಿಗೆ ಯಾವುದರಲ್ಲಿ ಮೊದಲು ಗದ್ದೆ ಉಳಿತಿದ್ರು ಅಂತೇಳಿ ಒಂದು ತೋರಿಸ್ಬೇಕಿತ್ತು. ಹಾಗೆ ಅವರನ್ನೆಲ್ಲ ಕರ್ಕೊಂಡೋಗಿ ಆ ಮಕ್ಕಳಿಗೆ ಅದನ್ನು ತೋರಿಸಿ ಅವರ ಹತ್ರವೇ ನಡೆಸಿ, ನೆಟ್ಟ ನಂತರ 1 ತಿಂಗಳು ಬಿಟ್ಟು ಅದಕ್ಕೆ ಕಲೆ ತೆಗೆಯುವುದಂತ ಉಂಟು, ಅದನ್ನೆಲ್ಲ ಮಕ್ಕಳ ಹತ್ರನೇ ಮಾಡಿಸಿ ಆ ನಂತರದ ದಿನಗಳಲ್ಲಿ ಅದು ಒಂದು 2 ತಿಂಗಳ ನಂತರ ಭತ್ತವು ಕಟಾವಿಗೆ ಬರುವಾಗ ಆ ಮಕ್ಕಳನ್ನು ಕರ್ಕೊಂಡೋಗಿ ಕಟಾವು ಮಾಡಿಸಿ ಅಲ್ಲಿಂದ ಆ ಪೈರನ್ನು ಈ ಶಾಲೆಗೆ ತಂದು ಭತ್ತವನ್ನು ಬೇರ್ಪಡಿಸಿ ಅಲ್ಲಿಂದ ಮಕ್ಕಳಿಗೆ ಎಲ್ಲವನ್ನು ತೋರಿಸಿ ನಂತರದ ದಿನಗಳಲ್ಲಿ ಆ ಭತ್ತವನ್ನು ನಾವು ಸೀದಾ ಮಿಲ್ಲಿಗೆ ತಗೊಂಡು ಹೋಗಿ ಅಲ್ಲಿಂದ ಅದರಲ್ಲಿ ಅಕ್ಕಿಯನ್ನು ಬೇರ್ಪಡಿಸಿ ತಂದು ಇಲ್ಲಿ ಈ ದಿನ ಒಂದು ಭಾರಿ ಸಂತೋಷದ ದಿನ. ಎಲ್ಲ ಮಕ್ಕಳನ್ನು ಕೂರಿಸಿ ಅವರ ಕೈಯಿಂದಲೇ ಬಡಿಸಿ ಅವರನ್ನೇ ಆ ಅನ್ನವನ್ನು ಊಟ ಮಾಡುವಂತ ಒಂದು ಖುಷಿ ಅದಕ್ಕಿಂತ ಮೇಲೆ ಏನಿಲ್ಲ. ಎಲ್ಲರೂ ಬಂದಿದ್ದಾರೆ, ಮಕ್ಕಳಿಗೆ ಕೂಡ ತುಂಬಾ ಖುಷಿಯಾಗಿದೆ, ನಮಗೆ ಕೂಡ ಮಾಡಿದ್ದಕ್ಕೆ ಸಾರ್ಥಕ ಆಯಿತು. ಇನ್ನು ಮುಂದಿನ ದಿನಗಳಲ್ಲಿ ನಮಗೆಲ್ಲ ಈ ಶಾಲೆ ಹೇಗೂ ಆಯಿತು, ಸುತ್ತಮುತ್ತಲಾಗಲಿ ಯಾವ ಊರಿನ ಈ ಬಡ ಮಕ್ಕಳಿಗೆ ಇಂಥ ಅವಕಾಶ ಎಲ್ಲರೂ ಒಂದು SDMC ಸಮಿತಿ ಆಗಲಿ ಎಲ್ಲರೂ ಸೇರಿ ಆ ಮಕ್ಕಳಿಗೆ ಒಂದು ಅವಕಾಶವನ್ನು ಕೊಡಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಚನ ಸಾಲು ಉಂಟು, ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು ಅಂತ. ಬಹುಶಃ ದೈವದ ಸೃಷ್ಟಿ. ಈ ಭತ್ತ, ಅಕ್ಕಿ ನಾವು ತಿನ್ನುವಂಥ ಆಹಾರ ಪದಾರ್ಥ ಆಗುವಂಥದ್ದು ಪಂಚಭೂತಗಳ ಒಂದು ಪ್ರೇರಣೆಯಿಂದ. ಅದನ್ನು ನಾವು ದೈವಶಕ್ತಿ ಅಂತ ಕರಿತೇವೆ. ಈ ಅನ್ನವನ್ನು ನಾವು ದೇವರಿಗೆ ಹೋಲಿಸ್ತೇವೆ. ಅಷ್ಟು ಪವಿತ್ರವಾದ ಅನ್ನ. ಇದನ್ನು ಹೇಗೆ ಬೆಳೀತಾರೆ ಅಂತ ಸಂಪೂರ್ಣ ಮಾಹಿತಿ ಸಿಕ್ಕಿದೆ. ನಮ್ಮ ಶಾಲೆಯಲ್ಲಿ ಮೊನ್ನೆ ಇಲ್ಲಿ ಹತ್ತಿರದ ಖಂಡದಲ್ಲಿ ನಮ್ಮ ಶಾಲೆಯಲ್ಲಿ ಮೊದಲು ಕರ್ಕೊಂಡು ಹೋಗ್ತಿದ್ರು. ಆದರೆ ಫಸ್ಟ್ ನೇಚಿಯನ್ನು ಬಿತ್ತುವಾಗ ಆಗ ಕರ್ಕೊಂಡು ಹೋಗ್ತಿದ್ರು. ಆದರೆ ಈ ವರ್ಷ ನಮ್ಮ ಶಾಲೆದ್ದು ಟೀಚರ್ನವರೆಲ್ಲ ಹೇಳ್ತಿದ್ರು ಪಾಠದಲ್ಲಿ ಎಲ್ಲ, ಅನ್ನವನ್ನು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂದರೆ ಅದು ನಮಗೆ ತಲೆಗೆ ಹೋಗ್ತಿತ್ತು. ಆದರೆ ಅದನ್ನು ಹೀಗೆ ಮಾಡಿ ತೋರಿಸುವುದೆಲ್ಲ ನಮಗೆ ಮಾಡ್ತಿರ್ಲಿಲ್ಲ. ಆದರೆ ನಮಗೆ ರಘು ಸರ್ ಮತ್ತು ಅವರು SDMC ಅವರೆಲ್ಲ ಸೇರಿ ನಮಗೆ ಇಲ್ಲಿ ಹತ್ತಿರದ್ದು ರಘು ಸರ್ ಖಂಡದಲ್ಲಿ ನಮಗೆ ಅದನ್ನು ಉಳುಮೆ ಮಾಡಿ ಕಟಾವು ಮಾಡಿ ಎಂತೆಲ್ಲ ಉಂಟು ಅದನ್ನೆಲ್ಲ ತೋರಿಸಿ ನಮಗೆ ಅದನ್ನು ತೋರಿಸಿ ಹೇಳಿಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಪಾಠದಷ್ಟೇ ಪಾಠ ಕೂಡ ಮಾಡ್ತಾರೆ. ಪಾಠದೊಟ್ಟಿಗೆ ಹೀಗೆ ಜನರಲ್ಲಾಗಿ ನಾವು ಎಂತೆಲ್ಲ ಮಾಡಬೇಕು ಮತ್ತು ಅನ್ನದ್ದು ಬೆಲೆಯೆಲ್ಲ ಹೇಳಿಕೊಟ್ಟಿದ್ದಾರೆ. ಅನ್ನವನ್ನು ಇಲ್ಲಿ ಶಾಲೆಯಲ್ಲಿ ಊಟ ಮಾಡಿ ಬಿಸಾಡುವಾಗ ಟೀಚರ್ನವರು ಹೇಳ್ತಿದ್ರು, ಅನ್ನವನ್ನು ಬಿಸಾಡಬೇಡಿ, ಅದಕ್ಕೆ ತುಂಬ ಕಷ್ಟ ಇದೆ, ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಿದ್ದಾರೆ. ಅದರದ್ದು ನಮಗೆ ಗೊತ್ತಿರಲಿಲ್ಲ. ಆದರೆ ಮೊನ್ನೆ ನಮಗೆ ಕರ್ಕೊಂಡು ಆದಾಗ
ನಮಗೆ ಎಲ್ಲ ಹೇಳಿಕೊಟ್ರು ಎಷ್ಟು ಕಷ್ಟ ಉಂಟು, ಅನ್ನ ಮಾಡಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂತ. ಅವಾಗ ನಾವು ಕೂಡ ಮಾಡಿದ್ದೆವು, ನಮ್ಮ ಹತ್ರ ಕೂಡ ಮಾಡಿಸಿದ್ರು. ಆದರೆ ನಾವು ಮಾಡಿದ ಇದರಲ್ಲಿ ನಾವು ಊಟ ಮಾಡಲಿಕ್ಕೆ ಭಾರಿ ಒಳ್ಳೆ ಆಗ್ತದೆ. ನಮಗೆ ತುಂಬ ಖುಷಿ ಇದೆ ಹೀಗೆಲ್ಲ ಆಗುವಾಗ. ನಮ್ಮ ಶಾಲೆ ಅಂತೇನೆ ಬೇರೆ ಶಾಲೆಯಲ್ಲಿ ಕೂಡ ಹೀಗೆ ಮಾಡಬೇಕಂತ ನಮ್ಮದೊಂದು ಇಚ್ಛೆ ಇದೆ. ಮತ್ತು ಇಷ್ಟೆಲ್ಲ ನಮಗೆ ಮಾಡಿಕೊಡ್ತಿದ್ದಾರೆ. ಬೇರೆ ಶಾಲೆಯಲ್ಲಿ ಎಷ್ಟೇ ಪ್ರೈವೇಟ್ ಶಾಲೆಗೆ ಹೋದ್ರು ಕೂಡ ಇಂಥದ್ದೆಲ್ಲ ಮಾಡಿಕೊಡುವುದಿಲ್ಲ. ಈ ಶಾಲೆಯಲ್ಲಿ ನಮಗೆ ಬಹುಮುಖ್ಯವಾದ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಈ ಕಲಿತ ಶಾಲೆಯಲ್ಲಿ ನಾವೇ ಮಾಡಿದ ನಮ್ಮ ಮಕ್ಕಳು ಬೀಜ ಬಿತ್ತಿ ಅದರಿಂದ ಬೆಳೆ ತೆಗೆದು ಮಾಡಿದಂತಹ ಅನ್ನದಿಂದ, ಭತ್ತದಿಂದ, ಅಕ್ಕಿಯಿಂದ ಅನ್ನ ಮಾಡಿ ತಿನ್ನುವಂತಹ ಯೋಗ ನಮಗೆ ಇವತ್ತು ಸಿಕ್ಕಿದೆ. ಇದನ್ನು ಎಣಿಸುವಾಗ ತುಂಬಾ ಖುಷಿ ಆಗ್ತಾ ಉಂಟು. ಇದಂದ್ರೆ ನಮ್ಮ ಶಾಲೆಯಲ್ಲಿ ನಾವು ಇಲ್ಲಿ ಕೂಡ ಕೇಳಲಿಲ್ಲ ಇಂತಹ ಎಲ್ಲರಿಗೆ ಕೂಡ ನಾಟಿ ಮಾಡ್ಲಿಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಶಾಲೆಯಿಂದ, ಮತ್ತು ಕೆಸರುಗದ್ದೆ ಆಟ ಅಂತೇಳಿ ಹಾಗೆಲ್ಲ ಕರ್ಕೊಂಡು ಹೋಗ್ತಾರೆ. ಆದ್ರೆ ನಮ್ಮ ಶಾಲೆಯ ಮಕ್ಕಳಿಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸ್ವಂತ ಅನುಭವ ಸಿಕ್ಕಿದೆ ನಮ್ಮ ಶಾಲೆಯಲ್ಲಿ. ಅದು ಎಣಿಸುವಾಗ ನಾವು ಸಣ್ಣದಿರುವಾಗ ನಮ್ಗೆ ನಮ್ಮ ಮನೆಗಳಲ್ಲಿ ಸಿಗ್ತಾ ಇತ್ತು ಇಂಥ ಭತ್ತದ್ದು ಕೆಲಸ, ತೋಟ ಕೆಲಸ ಎಲ್ಲ. ಆದ್ರೆ ಇಲ್ಲಿ ನಮ್ಗೆ ನಮ್ಮ ಮಕ್ಕಳಿಗೆ ಎಲ್ಲ ಯಾವ ರೀತಿ ಅನ್ನ ಎಲ್ಲಿಂದ ಬರ್ತದೆ ಅಂತೇಳಿ ಗೊತ್ತಿಲ್ಲದ ಮಕ್ಕಳಿಗೆ ಅನ್ನ ಹೇಗೆ ಬರ್ತದೆ, ಅನ್ನವನ್ನು ಹೇಗೆ ಮಾಡುದು ಅಂತ ಹೇಳುವಂತಹ ಎಲ್ಲ ವಿಧಾನಗಳನ್ನು ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ನಮ್ಮ ಶಾಲೆಯ ವಿದ್ಯಾಬೋಧಿನಿ ಟ್ರಸ್ಟ್, ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರು ಸೇರಿ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಉಂಟು. ಇಂಥ ಉತ್ತಮ ಶಿಕ್ಷಣ ನಮ್ಮ ಪಾಠದ ಜೊತೆಗೆ ಪಠ್ಯೇತರವಾಗಿ ಇಂಥ ಉತ್ತಮ ಶಿಕ್ಷಣ ಸಿಗುವುದು ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಸಿಕ್ಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹಾರೈಸುತ್ತಾ ನಮಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಒಟ್ಟಿನಲ್ಲಿ ಮಕ್ಕಳಿಗೆ ಪುಸ್ತಕದ ಪಾಠವಷ್ಟೇ ಸಾಲದು, ಬದುಕಿನ ಪಾಠವೂ ಅಗತ್ಯ. ಭತ್ತದ ಬೀಜದಿಂದ ಅನ್ನದ ತಟ್ಟೆಯವರೆಗಿನ ಪ್ರಯಾಣ ಈ ವಿದ್ಯಾರ್ಥಿಗಳು ಸ್ವತಃ ಅನುಭವಿಸಿದರೆ ರೈತರ ಪರಿಶ್ರಮವನ್ನು ಗೌರವಿಸುವ ಹೊಸ ಪೀಳಿಗೆ ರೂಪುಗೊಳ್ಳುವುದು ಖಚಿತ.